ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಫ್ಟಿ ನೋಡಿ ನಮಗೆ ಎಕ್ಸಾಕ್ಟ್ ಆಗಿ ನಮ್ಮ ಇಂಪಾರ್ಟೆಂಟ್ ಝೋನ್ ಇಂದ ಒಂದು ರಿವರ್ಸಲ್ ತಗೊಂಡು ಮೇಲೆ ಹೋಗೋ ತರ ಕಾಣ್ತಾ ಇದೆ. ಹಾಗೆ ನಮ್ಮ ವೇವ್ ಅನಾಲಿಸಿಸ್ ಏನ್ ಹೇಳುತ್ತೆ, ಅಗೈನ್ A equal to C ಅಂದ್ರೆ ನನಗೆ B ಈಗ ನಡೀತಾ ಇದೆ. ಸೊ ನನಗೆ ಅಪ್ ಟು 0.786 ಲೆವೆಲ್ ವರೆಗೂ ಹೋಗಬಹುದು. ಆ ಲೆವೆಲ್ ಯಾವುದು ಅಂತಂದ್ರೆ 24,825. ಸೊ ಇದು ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಸೊ ಇಲ್ಲಿಗೆ ಬಂದು ಅಗೇನ್ ಮತ್ತೆ ಕೆಳಗಡೆ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನ ನಾವು ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಸೊ ನೋಡುವ ಏನಾಗುತ್ತೆ ಅಂತ. ಬಟ್ ಅದು ನಮ್ಮ SR ಲೆವೆಲ್ ನಮಗೆ ಇದ್ದೇ ಇದೆ. ಸೊ ಅದು ನಮಗೆ ಟ್ರೇಡ್ ನ ಕೊಡುತ್ತೆ. ಸೊ ಅದನ್ನ ಇಟ್ಕೊಂಡು ಯಾವ ತರ ಒಂದು ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ನೋಡಿ, ಇವತ್ತು ನಮಗೆ ಎಕ್ಸಾಕ್ಟ್ ಆಗಿ ಇಲ್ಲಿಂದ ರಿವರ್ಸಲ್ ತಗೊಂಡಿದೆ. ನಾನು ಆಗ್ಲೇ ಹೇಳದ್ನಲ್ವಾ. ಸೊ ಈಗ ಮೇಲೆ ಹೋಗ್ತಾ ಇದೆ. ಮೇಲೆ ಹೋಗಿದ್ದು ಹೀಗೆ ನಮಗೆ ಇದನ್ನ ಟಚ್ ಮಾಡಿ ಏನಾದ್ರೂ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂದ್ರೆ ಈ ಲೆವೆಲ್ ಹಾಗೆ ಈ ಲೆವೆಲ್ ನ ಟಾರ್ಗೆಟ್ ಇಟ್ಕೋಬಹುದು. ಬೈ ಚಾನ್ಸ್ ಇದನ್ನು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಯ್ತು ಅಂದ್ರೆ ಈ ಲೆವೆಲ್ ನ ಟಾರ್ಗೆಟ್ ಆಗಿ ಇಡಬಹುದು. ಹಾಗೆ ನಮಗೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನನಗೆ ವೀಕ್ಲಿ SR ಲೆವೆಲ್ ಕೂಡ ಇದೆ. ಇಲ್ಲಿಗೆ ಬಂದಿದ್ದು ಏನಾದ್ರೂ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಗೇನ್ ಇದು ಮತ್ತೆ ಇದನ್ನ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಹಾಗೆ ನಾನು ಎವ್ರಿ ಡೇ ಹೇಳ್ತೀನಿ ನೋಡಿ, ಈ ಲೆವೆಲ್ ಹತ್ರ ಬಂದು ಇಲ್ಲಿ ಬ್ರೇಕ್ಔಟ್ ಆಯ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಅಲ್ಲಿ ಕನ್ಫರ್ಮೇಶನ್ ಕೊಟ್ರೆ ಮಾತ್ರ ಎಂಟ್ರಿ ತಗೋಬೇಕು. ನಮ್ಮ ಎಂಟ್ರಿ ಪ್ಲಾನ್ ಯಾವ ತರ ಇರುತ್ತೆ, ಸ್ಪಾಟ್ ಅಲ್ಲಿ 60 ಪಾಯಿಂಟ್ ಟಾರ್ಗೆಟ್ ಹಾಗೆ ಸ್ಪಾಟ್ ಅಲ್ಲಿ 30 ಪಾಯಿಂಟ್ ಸ್ಟಾಪ್ ಲಾಸ್ ಆಗಿರುತ್ತೆ. ಅಂದ್ರೆ ನಮಗೆ ಬಂದ್ರೆ 60 ಪಾಯಿಂಟ್ ಟಾರ್ಗೆಟ್ ನಾವು ಅಚೀವ್ ಆಯ್ತು ಅಂತಂದ್ರೆ 30 to 40 ಪಾಯಿಂಟ್ಸ್ ನಮಗೆ ಪ್ರಾಫಿಟ್ ಬರುತ್ತೆ. ಹಾಗೆ ನಮಗೆ ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂತಂದ್ರೆ 15 ರಿಂದ 18 ರೂಪಾಯಿ ನಮಗೆ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ಪರ್ ಶೇರ್. ಓಕೆ, ಸೊ ಈ ಒಂದು ರೂಲ್ ಇಟ್ಕೊಂಡು ನಾವು ಟ್ರೇಡ್ ಪ್ಲಾನ್ ಮಾಡ್ತೀವಿ. ಸೊ ತುಂಬಾ ಸಿಂಪಲ್ ನಮ್ಮ ಟ್ರೇಡಿಂಗ್ ಸ್ಟೈಲ್. ನಮಗೆ ಈ ಲೆವೆಲ್ ಗಳೆಲ್ಲ ಇಂಪಾರ್ಟೆಂಟ್. ಸೊ ಇದನ್ನ ನೋಡ್ಕೊಂಡು ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಅಲ್ಲಿ ನಾವು ಟ್ರೇಡ್ ಮಾಡ್ತೀವಿ. ಹಾಗೆ ನೋಡಿ, ನಾವು ಮೇಲ್ಗಡೆ ಲೆವೆಲ್ ನೋಡೋದಾದ್ರೆ ಈ ಲೆವೆಲ್ ಏನಾದ್ರು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತಂದ್ರೆ ಅಗೇನ್ ಇಲ್ಲಿವರೆಗೂ ಬರುತ್ತೆ. ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಇಲ್ಲಿವರೆಗೂ ಬರುತ್ತೆ ನೋಡಿ. ಇಲ್ಲೂ ಕೂಡ ನಮಗೆ ಇಂಪಾರ್ಟೆಂಟ್ ವೀಕ್ಲಿ ಝೋನ್ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ಮೇಲೆ ಒಂದು ಕನ್ಫರ್ಮೇಶನ್ ಸಿಕ್ತು ಅಂದ್ರೆ ಅಪ್ ಟು 60 ಪಾಯಿಂಟ್ ಮಾತ್ರ ಟಾರ್ಗೆಟ್ ಇಡಬಹುದು. ಸೊ ಅದಕ್ಕಿಂತ ಮೇಲೆ ಇಡಬಾರ್ದು. ಓಕೆ, ಸೊ ಈ ಝೋನ್ ಅಲ್ಲಿ ಮಾತ್ರ. ಯಾವುದು ಈ ಫೈನಲ್ ಝೋನ್ ಏನಿದೆಯಲ್ಲ 24,923. ಸೊ ಇಲ್ಲಿ ನಾನು ಹೇಳ್ತಾ ಇರೋದು. ಸೊ ಓವರ್ ಆಲ್ ಆಗಿ ನಾವು ಎಲ್ಲ ಕಡೆ ಟ್ರೇಡ್ ಮಾಡಬಹುದು. ಬಟ್ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಈ ಲೆವೆಲ್ ನ ಇಂಪಾರ್ಟೆಂಟ್ ಆಗಿ ಇಟ್ಕೊಳ್ಳಿ. ಹಾಗೆ ಈ ಲೆವೆಲ್ ಕೂಡ ಇಂಪಾರ್ಟೆಂಟ್ ಆಗಿ ಇಟ್ಕೊಳ್ಳಿ. ಇಲ್ಲಿಗೆ ಬಂದಿದ್ದು ಅಗೇನ್ ಮತ್ತೆ ಕೆಳಗಡೆ ಬರಬಹುದು, ಅಥವಾ ಇಲ್ಲಿಗೆ ಬಂದಿದ್ದು ಅಗೇನ್ ಮತ್ತೆ ರಿವರ್ಸಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಯಾಕೆಂದ್ರೆ ನಮ್ಮ ವೀಕ್ಲಿ SR ಲೆವೆಲ್ ಕೂಡ ಇದೆ. ಹಾಗೆ ನಾವು ಕೆಳಗಡೆ ನೋಡೋದಾದ್ರೆ ಇಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಝೋನ್ ಇದೆ ಅಂತಂದ್ರೆ ಬೈ ಚಾನ್ಸ್ ಏನಾದ್ರು ಅಲ್ಲಿಂದ ಕೆಳಗಡೆ ಬಂದು ಈ ಲೆವೆಲ್ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಈ ಲೆವೆಲ್ ಗಳು ನಮ್ಮ ಟಾರ್ಗೆಟ್ ಆಗಿರುತ್ತೆ. 24,462, 24,375 ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಪ್ರತಿ ಲೆವೆಲ್ಸ್ ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಲೆವೆಲ್ಸ್ ಹತ್ರ ಬಂದ ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಒಂದು ಕನ್ಫರ್ಮೇಶನ್ ತಗೊಂಡು ನಾವು ಟ್ರೇಡ್ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ನಿಫ್ಟಿಯಲ್ಲಿ ಆಯ್ತು. ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಹಾಗೆ ಇವತ್ತು ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ. ಜಸ್ಟ್ ನಿಮಗೆ ಮಾರ್ಕೆಟ್ ವ್ಯೂ ಯಾವ ತರ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಬಿಸಿ ಇದ್ದೀನಿ. ಸೊ ನಾಳೆಯಿಂದ ನಾನು ಟ್ರೇಡ್ ಪ್ಲಾನ್ ಮಾಡ್ತೀನಿ. ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಇವಾಗ ನೋಡಿ, ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ ನೋಡಿ. ಇಲ್ಲಿ ನನ್ನ ವೀಕ್ಲಿ SR ಲೆವೆಲ್ ಇದೆ. ಸೊ ಇದನ್ನ ಸಾಯಂಕಾಲ ತೋರಿಸ್ತೀನಿ ನಾನು ಸಾಧ್ಯ ಆದ್ರೆ. ಎಕ್ಸಾಕ್ಟ್ ಆಗಿ ಇಲ್ಲೇನೆ ರಿವರ್ಸಲ್ ತಗೊಂಡು ಮೇಲೆ ಹೋಗ್ತಾ ಇದೆ. ಒಂದು ದೊಡ್ಡ ಕ್ಯಾಂಡಲ್ ಮಾಡಿ ಹೋಗ್ತಾ ಇದೆ. ಈಗ ನಮಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಬ್ಯಾಂಕ್ ನಿಫ್ಟಿಲಿ ನನಗೆ ಒಂದು C ವೇವ್ ಮುಗಿದು ನನಗೊಂದು ಟ್ರೆಂಡ್ ಆಗೋ ತರ ಇದೆ ಅಂತ. ಸೊ ನಾನು ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಇವತ್ತು ಕೂಡ. ಸೊ ನೋಡುವ ನಮ್ಮ ಲೆವೆಲ್ಸ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ನಾವು ಎಂಟ್ರಿಗಳನ್ನ ಪ್ಲಾನ್ ಮಾಡುವ. ಓಕೆ, ಬಟ್ ವೇವ್ ಅನಾಲಿಸಿಸ್ ಅಲ್ಲಿ ನನಗೊಂದು ಟ್ರೆಂಡ್ ಕೊಡಬೇಕು. ಓಕೆ, ಅದಂತೂ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಇವಾಗ ನಮಗೆ ಇದು ಹೀಗೆ ಮೇಲೆ ಬರ್ತಾ ಇದೆ. ಈ ಲೆವೆಲ್ ಹತ್ರ ಬಂದು ಏನಾದ್ರೂ ಕೆಳಗಡೆ ರಿವರ್ಸಲ್ ಕೊಡ್ತು ಅಂದ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಅಗೇನ್ ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಬಟ್ ಆದ್ರೆ ಇಲ್ಲಿಗೆ ಬಂತು ಅಂದ ತಕ್ಷಣ ನೀವು ಸ್ವಲ್ಪ ಅಲರ್ಟ್ ಆಗಬೇಕು. ಈ ಒಂದು ರೇಂಜ್ ಒಳಗಡೆ ಇಲ್ಲಿ ನಾವು ಟ್ರೇಡ್ ಮಾಡದೇ ಇದ್ರೆ ಬೆಟರ್. ಯಾಕಂದ್ರೆ ಇಲ್ಲೇ ನನಗೆ ನನ್ನ ವೀಕ್ಲಿ SR ಲೆವೆಲ್ ಇದೆ. ಸೊ ಇಲ್ಲಿಗೆ ಬಂದಿದ್ದು ಅಗೇನ್ ಮತ್ತೆ ರಿವರ್ಸಲ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಈ ರೇಂಜ್ ನ ಬಿಟ್ರೆ ತುಂಬಾ ಒಳ್ಳೇದು. ಓಕೆ, ಸೊ ಇಲ್ಲಿ ನಾವು ಎಂಟ್ರಿ ತಗೋಬಹುದು. ಆಪ್ಷನ್ ಬೈ, ಒಂದು ಬ್ರೇಕ್ಔಟ್ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಕೆಳಗಡೆ ಬರಬಹುದು. ಸೊ ಇದು ನಮಗೆ ಒಂದು ಈ ರೇಂಜ್ ಒಳಗಡೆ ಆಯ್ತು. ಅದೇ ತರ ಇಲ್ಲಿ ಕೆಳಗಡೆ ಬಂದಿದ್ದು ಇಲ್ಲೊಂದು ಸ್ವಲ್ಪ ಹೊತ್ತು ಏನಾದ್ರು ಹೋಲ್ಡ್ ಮಾಡಿ ರಿವರ್ಸಲ್ ತಗೊಂತ ಅಂದ್ರೆ ಈ ತರ ಒಂದು ರಿವರ್ಸಲ್ ತಗೋಬಹುದು. ಹೀಗೆ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇದನ್ನ ನಾವು ಅವಾಯ್ಡ್ ಮಾಡಬೇಕು. ಓಕೆ, ಸೊ ಈಗ ನಾನು ಮೇಲ್ಗಡೆ ಅಂದ್ರೆ ಈ ಒಂದು ಝೋನ್ ನ ಬ್ರೇಕ್ಔಟ್ ಮಾಡಿದ್ರೆ ಮೇಲ್ಗಡೆ ಯಾವ್ಯಾವ ಟಾರ್ಗೆಟ್ ಇದೆ ಅಂತ ತೋರಿಸ್ತೀನಿ ನೋಡಿ. ಈ ಝೋನ್. ಓಕೆ, ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋ ಚಾನ್ಸ್ ಸಿಕ್ತು ಅಂತಂದ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಈ ಲೆವೆಲ್ಸ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಕೆಳಗಡೆ, ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಮೇಲ್ಗಡೆ. ಓಕೆನಾ. ಹಾಗೆ ನಾನು ಡೌನ್ ಸೈಡ್ ಅಲ್ಲಿ ನಿಮಗೆ ಲೆವೆಲ್ಸ್ ಗಳನ್ನ ತೋರಿಸ್ಬಿಡ್ತೀನಿ ನೋಡಿ. ಡೌನ್ ಸೈಡ್ ಅಲ್ಲಿ ಕೂಡ ನಮಗೆ ಇಲ್ಲಿ ಕೆಳಗಡೆ ಬಂದ್ರೆ ನಾನು ಆಗ್ಲೇ ಹೇಳದ್ನಲ್ವಾ. ಸೊ ಈ ಲೆವೆಲ್ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್, ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆ, ಸೊ ನಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ ಏನೇ ಅದು ನಮಗೆ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಯಾವ್ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂತೀವಿ. ಜೊತೆಲಿ ನಮಗೆ ಓವರ್ ಆಲ್ ಆಗಿ ಟ್ರೆಂಡ್ ನನಗೆ ಆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಕೊಡಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವೇವ್ ಅನಾಲಿಸಿಸ್ ಪ್ರಕಾರ. ಓಕೆ, ಸೊ ನೋಡುವ ಏನಾಗುತ್ತೆ ಅಂತ. ದಯವಿಟ್ಟು ನಾನು ಎಲ್ರಿಗೂ ಹೇಳೋದು, ನಾನು ಲೆವೆಲ್ಸ್ ಗಳನ್ನ ಕೊಟ್ಟಿದ್ದೀನಲ್ವಾ, ದಯವಿಟ್ಟು ಇದನ್ನ ವಾಚ್ ಮಾಡಿ. ಒಂದ್ಸಾರಿ ನಿಮ್ ಕೈಗೆ ಸಿಕ್ತು ಅಂದ್ಮೇಲೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ನೀವು ಟ್ರೇಡ್ ಮಾಡೋದು ನನ್ನ ಪ್ರಕಾರ ಬೆಟರ್ ಅಂತ ಅನ್ಸುತ್ತೆ. ಸೊ ಅಲ್ಲಿವರೆಗೂ ತುಂಬಾ ಹುಷಾರಾಗಿ ಟ್ರೇಡ್ ಮಾಡಿ. ಆಪ್ಷನ್ ಬೈಯರ್ಸ್ ನಿಮ್ಗೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಮಾತ್ರ ಎಂಟ್ರಿ ತಗೊಳ್ಳಿ. ಇಲ್ಲ ಅಂದ್ರೆ ದಯವಿಟ್ಟು ನೀವು ಆಪ್ಷನ್ ಕಡೆ ಬರಕ್ಕೆ ಹೋಗಬೇಡಿ. ಸೊ ಕಲ್ತ್ಬಿಟ್ಟು ನೀವು ಟ್ರೇಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್.